ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಮೊಸರನ್ನ ಫುಲ್ಲು ರೆಡಿ ಆಗಿದ್ದೀನಿ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಎಲ್ಲಿ ಹೋಗ್ತೀನಿ, ಏನೇನಾಗುತ್ತೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ, ನೋಡೋಣ ಇವತ್ತು ಎಲ್ಲ. ಇದು ಬೊಮ್ಸಂದ್ರ ಅಂದರೆ ಪಿಕಪ್ ಲಾಂಗ್ ಇದೆ, ಸಾರಿ BTM ಇಲ್ಲ, ಕ್ಲೀನ್ ಇದೆ. ಹೋಗ್ತಾ ಇದ್ದೆ, ಹೊಡೆದ್ರು ಕ್ಯಾನ್ಸಲ್. ಅದ್ದುಗುರು ಮನುಷ್ಯತ್ವ ಅನ್ನೋದೇ ಇಲ್ಲ. ಅಲ್ಲಿಂದ ಬಂದಿದ್ದೀನಿ, ಕ್ಯಾನ್ಸಲ್ ಹೊಡೆದು ಸಾಕಿದ್ರು. ಡ್ರಾಪ್ ಮಾಡಿದೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಟೆಕ್ನಿಕ್ ಇನ್ಶಾಲ್ ಸಿಂಥೆಸಿಸ್ ಇಲ್ಲಿಗೆ ಡ್ರಾಪ್ ಮಾಡಿದೆ. ಇವಾಗ ನಾನು ನಮ್ಮ ಫ್ರೆಂಡ್ ಬಂದ್ವಿ ತಿನ್ನಕ್ಕೆ. ಇವಾಗ ಪೋಸ್ಟ್ ಆಫೀಸ್ ಹತ್ರ ಬಂದೆ. ಇವಾಗ ಮನೆ ಹುಡ್ಕಕ್ ಹೋಗ್ತಾ ಇದೀವಿ ನಮ್ಮ ಫ್ರೆಂಡ್ಗೆ. ಅವತ್ತು ಸೆಟ್ ಆಗಿಲ್ಲ, ಇವತ್ತು ನೋಡ್ತೀನಿ, ತೋರಿಸ್ತೀನಿ ಅವನ್ಗೆ, ನೋಡೋಣ. ಇಲ್ಲೊಂದು ನೋಡಿದೀವಿ, ಇದನ್ನ ಕೇಳ್ಬೇಕು ಇವಾಗ. ಒಂದು ಸಿಕ್ಕಿದೆ, ಇದನ್ನ ಕಾಲ್ ಮಾಡಿ ಕೇಳ್ತೀನಿ ಇವಾಗ. ಹಲೋ ಮೇಡಮ್, 1 BHK ರೂಮ್ ಖಾಲಿ ಇದೆಯಾ ಮೇಡಮ್? ಬಾಡಿಗೆ ಎಷ್ಟು? 11,000. ಓಕೆ ಮ್ಯಾಮ್, 11,000 ಅಂತೆ ಮೇಡಮ್. ನೋಡ್ಬೋದಾ ಇವಾಗ? ಈ ಕೆಳಗಡೆನೇ ಇದ್ದೀನಿ, ಬಿಲ್ಡಿಂಗ್ ಹತ್ರ. ಅದೇ ಇದು ಯಾವ್ದೋ ಲೇಔಟ್ ಒಳಗೆ ಎಂಟ್ರಿ ಕೊಟ್ವಿ. ರಾಯಲ್ ರೆಡ್ ವುಡ್ ಅಂತ ಇದೆ. ಬ್ಯಾಚುಲರ್ ಒಬ್ರೇ ಮೇಡಮ್. ಮತ್ತೆ 4th ಫ್ಲೋರ್ ಅಲ್ಲಿ ಇದೆ, ಲಿಫ್ಟ್ ಇಲ್ಲ. 4th ನೋಡಿ, ಬೇಕಿದ್ರೆ ಕಮ್ಮಿ ಮಾಡ್ಕೊಡ್ತೀನಿ, ಒಬ್ರೇ ಇರ್ತೀರಾ? 4th ಫ್ಲೋರ್. ಹೌದಾ, ಸರಿ ನೋಡ್ತೀವಿ ಮೇಡಮ್ ಇವಾಗ. 4th ಫ್ಲೋರ್ 402. 402ನಾ? ಓಕೆ. ಆ ಹುಡುಗ ಇಲ್ಲ ಅಂದ್ರೆ ಹೇಳಿ, ನಾನು ವಿಡಿಯೋ ಕಳಿಸ್ತೀನಿ. ಸರಿ. ಈಗ ನಾವು 4th ಫ್ಲೋರ್ಗೆ ಹೋಗ್ಬೋದಾ? ಓಕೆ, 402 ಅಲ್ಲ? ಓಕೆ ಮ್ಯಾಮ್, 401. ಓಕೆ ಮ್ಯಾಮ್. ಇವಾಗ ಒಂದು ನೋಡಕ್ ಹೋಗ್ತಾ ಇದೀವಿ ಮನೆ, ನೋಡೋಣ. ಮನುಷ್ಯನ್ಗೆ ಇದು ಇಷ್ಟ ಆಗ್ಲಿಲ್ಲ ಅಂದ್ರೆ ಅವರು ವಿಡಿಯೋ ಕಳಿಸ್ತೀನಿ ಅಂದ್ರು, ಅಲ್ಲಿ ಲಾಕ್ ಆಗಿದೆ, ಅವರು ಔಟ್ಸೈಡ್ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಬೇರೆ ಇದಕ್ಕೆ ಹೋಗ್ತಾ ಇದೀವಿ. ಇವಾಗ ಈ ಮನೆ ನೋಡಕ್ ಬಂದ್ವಿ. ಇವ್ರದ್ದು ಕಾಲ್, ಹೊಸ ಮನೆ ಬೇರೆ, ಕಾಲ್ ಬಿಸಿ ಬರ್ತಾ ಇದೆ. ಇವಾಗ ಬಂದ್ವಿ ಇಲ್ಲಿ. ಇದು ಟಿವಿ ಇಕ್ಕ ಜಾಗ, ಇದು ಟಾಯ್ಲೆಟು, ಇದು ಬೆಡ್ರೂಮು, ಇದು ಕಿಚನು, ಇದು ಬಾಲ್ಕನಿ. ಇದರಲ್ಲಿ ಬಂದ್ಬಿಟ್ಟು ಮೇಂಟೆನೆನ್ಸ್ ಎಲ್ಲ ಸೇರಿ 16,000. ಅಡ್ವಾನ್ಸ್ ಬಂದ್ಬಿಟ್ಟು 50,000 ಹೇಳಿದ್ರು. ಅದು ಇಷ್ಟ ಆಗಿಲ್ಲ ಮನುಷ್ಯನ್ಗೆ. ಇಷ್ಟ ಆಯ್ತು, ಬಾಡಿಗೆ ಜಾಸ್ತಿ. ಇವಾಗ ಇಲ್ಲಿ ಬಂದ್ವಿ, ಇವರು ಎಲ್ಲೋ ಲಾಕ್ ಹಾಕ್ಬಿಟ್ರೆಲ್ಲ ಊಟಕ್ಕೆ ಹೋಗ್ಬಿಟ್ಟವ್ರೆ. ಇದೇ ಬಿಲ್ಡಿಂಗು. ಇದ್ರಲ್ಲಿ 50,000 ಅಡ್ವಾನ್ಸು, 15,000 ಬಾಡಿಗೆ ಪ್ಲಸ್ ಮೇಂಟೆನೆನ್ಸು. ಇವಾಗ ಈ ಮನೆ ನೋಡ್ತಾ ಇದೀವಿ, ಬಿಲ್ಡಿಂಗ್ ನೋಡಿದ್ವಿ. ಇನ್ನು ನೋಡಿದ್ರೆ ನೋ ಬ್ರೋಕರ್ದು ನಂಬರ್ ಹಾಕವ್ರೆ. ಇವಾಗ ಇಲ್ಲಿ ನೋಡಿದ್ವಿ ಈ ಬಿಲ್ಡಿಂಗು, ಇಲ್ಲಿ ಏನಾಗೋದೋ ಗೊತ್ತಿಲ್ಲ. ಮನುಷ್ಯನ್ಗೆ ಈ ಬಿಲ್ಡಿಂಗು ಇಷ್ಟ ಆಗಿದೆ. ಈಗ ರೇಟು ಎಷ್ಟು ಆಯ್ತದೇನೋ ನೋಡಬೇಕು. 30,000 ಅಡ್ವಾನ್ಸು, 11,000 ಬಾಡಿಗೆ ಅಂದಿದ್ದವರು. ಹೆಚ್ಚು ಕಮ್ಮಿ ಮಾಡ್ತೀನಿ ಅಂದರು. ಏನನ್ಲಿ?
ಕಮ್ಮಿ ಮನೆ ಹೋಗ್ತಾನೆ ಅಂತ. ಇವಾಗ ಈ ಬಿಲ್ಡಿಂಗ್ ನೋಡಕ್ ಬಂದ್ವಿ. ಫೋನ್ ಎತ್ತಾ ಇಲ್ಲ, ರಿಸೀವ್ ಮಾಡ್ತಾ ಇಲ್ಲ. ಇದು ಕಿಚನ್ ಮಸ್ತಾಗಿದೆ. ಇದು ಬೆಡ್ರೂಮು, ಇದು ಬಾತ್ರೂಮು, ಇದು ಮಾಮೂಲಿ ವಾರ್ಡ್ರೋಬ್ ಥರ. ಇದು ಸರ್ ಎಷ್ಟಿದೆ? 40,000 ಇದೆಲ್ಲ ರೆಂಟು. ಇದು ಅಡ್ವಾನ್ಸು? ಅಡ್ವಾನ್ಸ್ 40,000, 15,000 ಬಾಡಿಗೆ. ಸಕ್ಕತ್ತಾಗಿದೆ ಮನೆ, ದೇವ್ರ ಮನೆ ಸಕ್ಕತ್ತಾಗಿದೆ. ಇದೇ ಬಿಲ್ಡಿಂಗಲ್ಲಿ ನೋಡಿದ್ದು ಇವಾಗ, ಸಕ್ಕತ್ತಾಗಿದೆ ಒಟ್ಟಿನಲ್ಲಿ. ಇವಾಗ ಈ ಮನೆ ನೋಡಕ್ ಬಂದಿದ್ದಾನೆ ಮನುಷ್ಯ. ಅಲ್ಲಿ ಅಷ್ಟೊಂದು ಮನೆ ಇತ್ತು, ಆದರೆ ಈ ಮನೆಗೆ ಬಂದ. ನೋಡೋಣ ಇಲ್ಲಿ ಏನಾಗುತ್ತೆ ಅಂದ್ಬಿಟ್ಟು. ಓ, ಇದು ಸಕ್ಕತ್ತಾಗಿದೆ. ಇದು ಒಂಥರ ಮಸ್ತಾಗಿದೆ ರೂಮು. ಇದು ಬಂದ್ಬಿಟ್ಟು ಮನೆ, ಇದು ಟಾಯ್ಲೆಟು. ಫೈನಲಿ ಈ ಮನೆ ಇಷ್ಟ ಆಗ್ಬಿಟ್ಟಿದೆ ಅವನಿಗೆ, ಮನುಷ್ಯನಿಗೆ. ಇದು ಬಂದ್ಬಿಟ್ಟು 603 ಕಿಚನ್ ಈ ಥರ ಇದೆ. ಇದು ಬಂದ್ಬಿಟ್ಟು ಟಿ ವಿ, ಇದು ಫುಲ್ಲು ಫರ್ನಿಶ್ಡು. ಇಲ್ಲಿ ಮಂಚ ಬೇರೆ ಐತೆ. ಇದು ಮಂಚ ಇದೆ. ಆಚೆಗಡೆ ಇದು ಬಾಲ್ಕನಿ. ಈ ಕಡೆ ಪ್ಲೇ ಗ್ರೌಂಡ್ ಇದೆ ಇಲ್ಲಿ. ಸಖತ್ತಾಗಿದೆ ಮನೆ ಮಾತ್ರ. ಆದರೆ ಬಾಡಿಗೆನೂ ಹಂಗೆ ಐತೆ, 15,500. ಗೀಸರ್ ಇದೆ, ಎಲ್ಲ ಐತೆ. 15,500 ಮೇಂಟೆನೆನ್ಸ್ ಎಲ್ಲ ಸೇರಿ. ಅದು ಬ್ಯಾಚುಲರ್ಗೆ, ಟಾಪ್ ಫ್ಲೋರಲ್ಲಿ ಇರೋದು ಇದು. ಫೈನಲಿ ಒಂದು ಮನೆ ಸೆಲೆಕ್ಟ್ ಆಯಿತು. ಆ ಮನೆಗೆ ಅಡ್ವಾನ್ಸ್ ಕೊಟ್ಟಾಯಿತು ಅಷ್ಟೇ. ಇವಾಗ ಹೋಗ್ತಾ ಇದೀವಿ ಬೇರೆ ಕಡೆ, ಎಲ್ಲಿಗೆ ಅಂತ ಗೊತ್ತಿಲ್ಲ, ನೋಡೋಣ. ಇದು ಸಕ್ಕತ್ತಾಗಿದೆ. ಇಲ್ಲಿ ನೋಡಿಲ್ಲಿ ಕಿಚನ್ ಈ ಥರ ಮಸ್ತಾಗಿದೆ ಇದು. ಸಕ್ಕತ್ತಾಗಿದೆ. ಓ, ಬಾಲ್ಕನಿನೂ ಇದೆಯಾ ಅದಕ್ಕೆ? ವಾವ್, ಚೆನ್ನಾಗಿದೆ. ಮಂಚನೂ ಐತೆ. ಮಂಚನೂ ಇರೋ ಕೊಡ್ತಾರಾ? ಸಕ್ಕತ್ತಾಗಿದೆ ಇದು. ಇದು 15,000 ಬಾಡಿಗೆ, 1,000 ರೂಪಾಯಿ ಮೇಂಟೆನೆನ್ಸು, 50,000 ರೂಪಾಯಿ ಅಡ್ವಾನ್ಸು. ಬಾರ್ಸಕ್ ಬಂದಿದ್ದೀನಿ ಇವಾಗ. ಹೊಟ್ಟೆ ಹಸಿದ್ರೆ ಏನ್ ಮಾಡ್ತೀಯ? ವಿಡಿಯೋ ಎಲ್ಲ ನಾನು ಮಾಡೇ ಮಾಡ್ತೀನಿ. ಅದು ಫೈನಲಿ ಬಂತು. ಇವಾಗ ಬಾರ್ಸೋದೇ ಕೆಲಸ. ಹೋಗೋಣ ಅಂದ್ರೆ ಸಿಕ್ಕಾಪಟ್ಟೆ ಮಳೆ, ಗಾಡಿ ಹತ್ರ ಹೋಗೋಕ್ಕೂ ಆಗಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅಂದ್ಬಿಟ್ಟು ಫಾಗ್ ತುಂಬ್ಕೊಬಿಟ್ಟೈತೆ ಒಳಗೆ, ಏನೂ ಕಾಣ್ತಾ ಇಲ್ಲ ರೋಡು. ಇವಾಗ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಫುಲ್ಲು ಸೌಂಡ್ ಬರ್ತಾ ಇತ್ತು, ಕುಯ್ ಕುಯ್ ಅಂತ ಸೈರನ್ ಸೌಂಡು. ಅದಕ್ಕೋಸ್ಕರ ಪೆಟ್ರೋಲ್ ಇಲ್ಲ ಅಂತಂದರೆ ಮೈಲೇಜ್ ಡ್ರಾಪ್ ಆಗುತ್ತೆ. 208 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ, ಯಾಕಂದರೆ ಪೆಟ್ರೋಲ್ ಇಲ್ಲ ಅಂತಂದರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ. ಏನು ಗುರು ಆಕ್ಸಿಡೆಂಟ್ ಇದು ಈ ಥರ ಆಗಿದೆ? ಪಾಪ.
ಮಾಡ್ಬಿಟ್ರಲ್ಲ ಬಸ್ ಫ್ರೀ, ಹಾಗಾಗಿ ಓವರ್ಲೋಡ್ ಜಾಸ್ತಿ ಆಗೈತಲ್ಲ, ಬ್ಯಾಲೆನ್ಸ್ ಸಿಕ್ಕಲ್ಲ. ಯಾವುದೇ ಎನಿ ವೆಹಿಕಲ್ ಓವರ್ಲೋಡ್ ಬ್ಯಾಲೆನ್ಸ್ ಸಿಗಲ್ಲ. ಈ ಆಕ್ಸಿಡೆಂಟ್ ಬಂದ್ಬಿಟ್ಟು ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಆಗಿರೋದು. ಟರ್ನಿಂಗ್ ಅಲ್ಲಿ 2 ಟೂ ವೀಲರು, ಇದ್ರಲ್ಲಿ 9 ಜನ ಸ್ಪಾಟ್ ಅಂತೆ. ಅಲ್ಲಿ ಹೇಳ್ತಿದ್ರು 9 ಜನ ಸ್ಪಾಟು ಅಂತ. ಬಂದ್ಬಿಟ್ಟು ಅಲ್ಲಿ ನಿಲ್ಸವ್ರೆ, ಇದೇ ಬಸ್ಸು. ಇಲ್ಲಿದೆ ಬಸ್ಸು, ಇದೆ KSRTC ಬಸ್ಸು. ಇವಾಗ ಬಟ್ಟೆ ಅಂಗಡಿಗೆ ಬಂದ್ವಿ. ಈಗ ನನಗೆ ನಮ್ಮ ಪ್ಯಾಸೆಂಜರ್ ಬಟ್ಟೆ ಈಸ್ಕೊಡ್ತಾರೆ. ಇವಾಗ ಮನುಷ್ಯ ಒಂದು ಟೀ ಶರ್ಟ್ ಕೊಡಿಸ್ತಾ. ಇವಾಗ ಒಳ್ಳೆ ನಮ್ಮ ಪ್ಯಾಸೆಂಜರು, ಒಳ್ಳೆ ಪ್ಯಾಸೆಂಜರ್. ಇವಾಗ ಆಶ್ರಮಕ್ಕೆ ಬಂದಿದ್ದೀವಿ. ಇವಾಗ ಸಕ್ಕದ ಲೈಟಿಂಗ್ ಎಲ್ಲ ಮಾಡವ್ರೆ. ಫೈನಲ್ಲಿ ಬಂದ್ವಿ, ರೀಚ್ ಆದ್ವಿ ಇಲ್ಲಿಗೆ. ಸಕ್ಕತ್ತಾಗಿ ಕಾಣ್ತಾ ಇದೆ ಮಸ್ತಾಗಿ. ಕ್ಯಾಬಲ್ಲಿ ಹೋಯ್ತಾ ಇದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತಂತೂ. ಎಲ್ಲ ಭಜನೆ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ಇವತ್ತು ಆಶ್ರಮಲ್ಲಿ, ರವಿಶಂಕರ್ ಆಶ್ರಮ. ಗುರೂಜಿ ಬಂದರು ಇವಾಗ. ಇವ್ರೆ ಫೈನಲಿ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಮುಗೀತು, ಇನ್ನ ಇದೆ, ನಾವು ಹೋಗ್ತಾ ಇದೀವಿ. ಫೈನಲಿ ಇವಾಗ ಇಲ್ಲೆಲ್ಲ ಫೋಟೋಗಳು ತಗೊಂಡ್ವಿ, ಸಕ್ಕತ್ತಾಗಿ ತೆಗೆದ್ವಿ. ಫುಲ್ಲು ಆಶ್ರಮದ ಬ್ಲೂ ಪ್ರಿಂಟ್. ಇವಾಗ ಬಂದ್ವಿ ಫೈನಲಿ ಊಟಕ್ಕೆ. ಪ್ಲೇಟ್ಗಳು ಇಟ್ಕೊಂಡಿದೀವಿ. ಕರಿ ಏನು ಉಳ್ಳಾಗರು ಈ ತರ ಇದಾವೆ ಇಲ್ಲಿ. ಅಬ್ಬಬ್ಬಬ್ಬಬ್ಬ. ಫೈನಲಿ ಬಂದೆ ನಾನು ಆಟೋ ಹತ್ರ. ಫೈನಲಿ ಹೋಗ್ತಾ ಇದೀವಿ ಇವಾಗ ಖಾಲಿ ಮನೆ ಕಡೆ. ನಮ್ಮ ಫ್ರೆಂಡ್ನ ಡ್ರಾಪ್ ಮಾಡ್ಬಿಟ್ಟು ಕಾಸಿಸ್ಕೊಂಡು ಹೋಗ್ತಾ ಇರೋದು ಮನೆ ಕಡೆಗೆ. ಇವತ್ತು ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು 1,500 ರೂಪಾಯಿ. ಟೈಮ್ ಬಂದ್ಬಿಟ್ಟು ಇವಾಗ 9:15. ಮತ್ತೆ ಸಿಗೋಣ ನಾಳೆ. ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀನಿ. ಇದೊಂದು ಅಡ್ವಾಂಟೇಜ್ ಇದರಿಂದ.